ಎಲ್ಲ ತಾಳೆ ಬೆಳೆಯ ರೈತರಿಗೆ ಮತ್ತು ತಾಳೆ ಗಿಡ ಹಚ್ಚುವಂಥ ರೈತರಿಗೆ ನಮ್ಮ ಕಡೆಯಿಂದ ಒಂದು ಸಂದೇಶಪ್ಪ ಏನಪ್ಪ ಅಂತಂದರೆ, ಇವತ್ತಿನ ದಿನ ನಾವು ತಾಳೆ ಬೆಳೆ ಬಗ್ಗೆ ಎಲ್ಲ ರೈತರು ಕೇಳೇ ಇರ್ತೀರಿ. ತಾಳೆ ಬೆಳೆ ಅಂದರೆ ಏನು, ಈ ಬೆಳೆಯಿಂದ ಏನಾಗುತ್ತೆ ಏನಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ನಾವು ಎಲ್ಲ ಏನು ದಿನನಿತ್ಯ ಅಡುಗೆಗೆ ಆಯಿಲ್ ಯೂಸ್ ಮಾಡ್ತಿಲ್ಲ, ರುಚಿಗೋಲ್ಡ್ ಆಯಿಲ್ ಅನ್ನೋದಕ್ಕೆ ಕಚ್ಚಾ ಎಣ್ಣೆ ಏನು ಇರ್ತದಲ್ಲ, ಅದು ನಮ್ಮ ತಾಳೆ ಎಣ್ಣೆ ತಿನ್ನೋ ಅಡುಗೆ ಎಣ್ಣೆ ಇದರಿಂದ ಯೂಸ್ ಆಗೋದು. ಎಲ್ಲ ರೈತರಿಗೆ ನಾವು ಸಾಕಷ್ಟು ನೀರಾವರಿ ಪ್ರದೇಶದಲ್ಲಿ ಇದ್ದ ರೈತರಿಗೆ ನಾವು ಎಲ್ಲರಿಗೆ ಪ್ಲಾಂಟೇಶನ್ ಗಿಡ ಹಚ್ಚೋಕೆ ಎಲ್ಲ ಥರ ಹೇಳ್ತೀವಿ. ಎಲ್ಲರಿಗೆ ನೀರು ಎಲ್ಲಿ ಜಾಸ್ತಿ ಇರ್ತದೆ, ಮಣ್ಣು ಫಲವತ್ತತೆ, ಮಣ್ಣು ಭೂಮಿ ಎಲ್ಲಿರ್ತದೆ ಅಂಥ ರೈತರಿಗೆ ನಾವು ಇಂಥ ಗಿಡಗಳನ್ನು ಪ್ಲಾಂಟೇಶನ್ ಮಾಡೋಕ್ಕೆ ನಾವು ಕೊಡ್ತೀವಿ. ಇದು ತೋಟಗಾರಿಕೆ ಬೆಳೆಗಳಾಗಿದ್ದು, ಅಂದರೆ ತೋಟಗಾರಿಕೆ ಬೆಳೆ ಆಗಿದ್ದರಿಂದ ಇದಕ್ಕೆ ಹೆಚ್ಚಿನ ನೀರಿನ ಸೌಕರ್ಯ ಇದ್ದವ್ರಿಗೆ ಮಾತ್ರ ಈ ಬೆಳೆಯನ್ನು ಮಾಡ್ಬೋದು. ಯಾರಿಗೆ ಬೋರ್ವೆಲ್ಲು ಅಥವಾ ಕಾಲುವೆ ಮುಖಾಂತರ ಹೊಳೆ ನೀರು ಎಲ್ಲದೂ ಮೂರು ಸಮೃದ್ಧಿಯಾಗಿ ನೀರು ಎಲ್ಲಿ ದೊರಕ್ತದಲ್ಲ ಅಂಥ ಏರಿಯಾದಲ್ಲಿ ರೈತರು ಇದನ್ನು ಪ್ಲಾಂಟೇಶನ್ ಮಾಡ್ಬೋದು. ಕೆಲವು ರೈತರು ನಮ್ಮಲ್ಲಿ ಮಾಡಿದ್ದಾರೆ. ಈ ಪ್ಲಾಟಲ್ಲಿ ಯಾರ್ದು ಅಂದರೆ ಇದು ಬೀರಪ್ಪ ಸಿದ್ದಪ್ಪ ಪೂಜಾರಿ ಅಂತೇಳಿ ಬಿಳಿಗಿ ತಾಲೂಕು ಬುದ್ಯಾಳ ಗ್ರಾಮದ ಬೀರಪ್ಪ ಸಿದ್ದಪ್ಪ ಪೂಜಾರಿ ಅನ್ನೋ ಪ್ಲಾಟಲ್ಲಿ ನಾವು ಇದ್ದೀವಿ ಈಗ. ಇವ್ರದ್ದು ಸುಮಾರು ಏನಂದ್ರೆ ಒಂದು 30-35 ಎಕರೆ ಆಯಿಲ್ ಪಾಮ್ ಮಾಡಿದ್ದಾರೆ ಇವರು. ತಾಳೆ ಬೆಳೆ ಮೊದಲೆಲ್ಲ 10-16 ವರ್ಷದ ಪ್ಲಾಟ್ ಇದೆ. ಇದು ಒಂದು 6-7 ವರ್ಷದ ಪ್ಲಾಟ್ ಇದೆ. ಇದು 6.5-7ನೇ ವರ್ಷ ಗಿಡ. ಇದು ಈಗ ರೀಸೆಂಟಾಗಿ ಹಚ್ಚಿದ್ದು ಪ್ಲಾಂಟೇಶನ್ ಅದಾವೆ. ಈ ಏರಿಯಾ ಸುಮಾರವಾಗಿ ಈ 1-2 ಕಿಲೋಮೀಟ್ರ್ ಸರೌಂಡದಲ್ಲಿ ನಮಗೇನು ಅಂದರೆ 150-200 ಎಕರೆ ಹತ್ತಿರ 2 ಕಿಲೋಮೀಟ್ರ್ 3 ಕಿಲೋಮೀಟ್ರಿಗೆ ಅಲ್ಲೆಲ್ಲ ಏರಿಯಾ ಇದೆ ನಮ್ಮದು. ಇಲ್ಲಿ ಹತ್ತಿರ ನಮಗೆ ಏನಿಲ್ಲ ಅಂದರೆ 150 ಎಕರೆ ಪಾಮ್ ಏರಿಯಾ ಇರುವಂಥ ಏರಿಯಾ ಇದೆ ಊರಲ್ಲಿ, ಒಂದೇ ಕಡೆ ಇದೆ ನಮ್ಮದು. ಮತ್ತು ಬೇರೆ ಒಂದು 5 ಕಿಲೋಮೀಟ್ರ್ ಆಗಿದ್ಮೇಲೆ 6 ಕಿಲೋಮೀಟ್ರ್ ಆಗಿದ್ಮೇಲೆ ಅಲ್ಲೆಲ್ಲೇ ತಾಳೆ ಪ್ಲಾಟ್ ಇದೆ. ಈ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಬೂದ್ಯಾಳ ಆಯಿಲ್ ಪಾಮ್ ಏರಿಯಾನ ಅನ್ನೋಬೇಕು ನಾವು. ತಾಳೆ ಬೆಳೆ ಊರು ಅಂದ್ರೂ ಪರವಾಗಿಲ್ಲ, ನಮ್ಮ ಬೂದ್ಯಾಳ ಊರನ್ನ ಇದು ತಾಳೆ ಬೆಳೆ ಊರಾಗಿದೆ. ಇದರಲ್ಲಿ ಟೆಕ್ನಿಕಲ್ಲಾಗಿ ಎಲ್ಲ ರೈತರಿಗೆ ನಾವು ಪ್ರತಿ ಸಾರಿ ಬಂದು ನಮ್ಮ 3F ಆಯಿಲ್ ಪಾಮ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದು ನಾವು ಎಲ್ಲ ರೈತರಿಗೆ ಎಲ್ಲ ಥರ ಹೇಳ್ಕೊಡ್ತೀವಿ. ನಾವು ಏನು ಮಾಹಿತಿ ಹೇಳ್ಕೊಡ್ತೀವಪ್ಪ ಅಂತಂದರೆ, ರೈತರಿಗೆ ನೀರು ಯಾವಾಗ ಕೊಡಬೇಕು, ಗೊಬ್ಬರ ಯಾವ ಥರ ಹಾಕಬೇಕು, ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಇರ್ಬೋದು, ನಾವು ಇವೆಲ್ಲ ಡೆಫಿಷಿಯನ್ಸಿ ಇರ್ಬೋದು, ಯಾವ ಟೈಮಾಗ ಏನೇನು ಮಾಡ್ಬೇಕಂತ ಎಲ್ಲ ಥರ ಹಾಕಿ ಚಾರ್ಟ್ ಮುಖಾಂತರ ಮಾಡಿಕೊಂಡು ರೈತರಿಗೆ ಪದ್ಧತಿ ಪ್ರಕಾರ ಹೇಳ್ತೀವಿ. ನೀರು ಯಾವ ಹಂತದಾಗ ಎಷ್ಟು ಅಂತರದಲ್ಲಿ ಕೊಡಬೇಕು ಮತ್ತು ಅಂತ ಹೇಳ್ತೀವಿ. ಅದನ್ನು ರೈತ ಎಲ್ಲರೂ ಕೇಳಿಸ್ಕೊಂಡಿರ್ತೀರಿ. ಆದರೆ ಒಂದು ಸಲ ನಾನು ಇನ್ನೊಂದು ಸತಿ ನಿಮ್ಗೆ ರೈತರಿಗೆ ಮನವರಿಕೆ ಮಾಡೋ ಉದ್ದೇಶ ಏನಂದರೆ, ಈ ಥರ ಹಣ್ಣು ನೋಡಿರಿ, ಈ ಥರ ಹಣ್ಣು ಬಂದಿದ್ದಾವಲ್ಲ ಇಂಥ ಹಣ್ಣು ನಿಮಗೆ ಇಷ್ಟು ಗಿಡದ ಸಮೃದ್ಧವಾಗಿ ಹಣ್ಣು ಬರಬೇಕಂದ್ರೆ ಒಂದೇ ಗಿಡ ಅಲ್ಲ. ಆ ಗಿಡದಲ್ಲಿ ಬಂಚಿದೆ, ಈ ಗಿಡದಲ್ಲಿ ಬಂಚಿದೆ, ಎಲ್ಲ ಗಿಡದಲ್ಲೇ ಹಣ್ಣು, ತಾಳೆ ಹಣ್ಣು ಇಷ್ಟು ಸಮೃದ್ಧವಾಗಿ ಬರೋಕ್ಕೆ ಕಾರಣ ಏನಪ್ಪ ಅಂತಂದರೆ, ಇವ್ರು ಮಾಡ್ತಿರೋದು 2 ಮೆಥಡ್ ಏನಂದರೆ, ವಾಟರ್ದು ಒಟ್ಟ ಕಡಿಮೆ ಮಾಡಲ್ಲ ಇವು. ಯಾವಾಗೂ ತೇವಾಂಶ ಹಸಿಯಾಗೇ ಇರುತ್ತೆ. ಡ್ರಿಪ್ ಮುಖಾಂತರ ನೀರು ಕೊಡ್ತಾರೆ, ಒಂದು ಸಲ ಹೈ ನೀರು ಕೊಡ್ತಾರೆ. ನಾವು ನಿಂತಿರೋದು ಸ್ವಲ್ಪ ಈಗ ರೋಡ್ ಹತ್ತಿರ ಇರ್ತಕ್ಕಂಥ ಪ್ಲಾಟ್ ಇದೆ. ಒಳಗಡೆ ಹೋದ್ರೆ ಹಸಿ ಇದೆ ನೋಡಿರಿ, ಅಲ್ಲೆಲ್ಲ ಹಸಿ ಇದೆಯಲ್ಲ, ಆ ಕಡೆ ಆ ಹಸಿ ಇರೋದನ್ನು ಜಸ್ಟ್ ಯಾವಾಗ ಹೈ ನೀರು ಕೊಡ್ತಾರೆ ಮತ್ತು ಡ್ರಿಪ್ ಮುಖಾಂತರ ನೀರು ಕೊಡ್ತಾರೆ. ಹೇಳಿದ ಟೈಮಿಗೆ ಗೊಬ್ಬರ ಕೊಡ್ತಾರೆ. ಪ್ರತಿ 3 ತಿಂಗಳಿಗೆ ಒಂದ್ಸಲ ನಾವು ಗೊಬ್ಬರ ಏನು ರೆಕಮೆಂಡ್ ಮಾಡ್ತೀವಿ. ನಮ್ಮದು 3rd ಇಯರ್ ಅಥವಾ 4th ಇಯರ್ಗೆ ಒಂದು ರೆಕಮೆಂಡೇಷನ್ ಗೊಬ್ಬರ ಇರ್ತದಲ್ಲ, ಆ ಗೊಬ್ಬರ ಸರಿಯಾದ ಟೈಮ್ಗೆ ಹಾಕ್ತಾರೆ. ಮತ್ತು ಇವರು ಮೊದಲು ಬಾಳೆ ಹಾಕಿದವರು ಹೂ ಹೊಂಬಾಳೆ ತೆಗೆದು ಕರೆಕ್ಟ್ 2.5 ವರ್ಷಕ್ಕೆ ಇವರು ಸ್ಟಾರ್ಟ್ ಆದರೆ ಹೂ ಹೊಂಬಾಳೆ ತೆಗೆದು ಆಮೇಲೆ ಆ ಬಾಟಿ ಗರ್ತನ ಮಾಡ್ಕೊಂಡಾಗಿದ್ಮೇಲೆ ಇವರು ಸ್ಟಾರ್ಟ್ ಮಾಡಿದರು. ಈ ಎಲ್ಲ ನೋಡ್ತಾ ಇದ್ರೆ ನಿಮಗೆ ಇವಾಗಿನ ರೇಟ್ ಎಷ್ಟಿದೆ ಅಂದರೆ, ಇವತ್ತಿನ ಪ್ರೆಸೆಂಟ್ ಈ ತಿಂಗಳ ರೇಟು 17,291 ರೂಪಾಯಿ ರೇಟ್ ಇದೆ. ಇವಾಗಿನ ಪ್ರೆಸೆಂಟ್ ಈ ಮಂತದ ರೇಟ್. ಇದಕ್ಕೆ ಲೆಕ್ಕ ಹಾಕಿದರೆ ಒಂದು ಗಿಡನ ಸರ್ವಸಾಮಾನ್ಯವಾಗಿ 300-350 kg ಕೊಡ್ತಕ್ಕಂಥ ಗಿಡ. ಎಕರೆಗೆ 57 ಗಿಡ ಕುಂದಿರ್ತೈತೆ. ಆ 57 ಗಿಡಕ್ಕೆ ನೀವು 350 ಕ್ವಾಂಟಿಟಿ ಕೆಜಿಗೆ ಲೆಕ್ಕ ಹಾಕೊಂಡ್ರೆ, ಒಂದು ಗಿಡಕ್ಕೆ ನೀವು ಸರ್ವಸಾಮಾನ್ಯ ಒಂದು ಎಕರೆಗೆ ಹೇಳೋದು 12 ಟನ್ ಹಣ್ಣು ಇವರು ಕೊಡ್ತಾ ಇದ್ದಾರೆ. ಈಗ 12 ಟನ್ ಹಣ್ಣು ಅಂತಂದರೆ ಇವತ್ತಿನ ರೇಟಿಗೆ ನಾವು ಅದನ್ನು ಥಿಂಕ್ ಮಾಡಿದರೆ ಲೆಕ್ಕ ಆಗುತ್ತೆ. 1,80,000 ತನಕ ನಾವು ಇದ್ರಾಗಾದರೆ ಒಂದು ಮ್ಯಾಗದು 30-40 ಸಾವಿರ ರೂಪಾಯಿ ನಾವು ಖರ್ಚು ತೆಗೆದ್ರು 1,40,000-45,000 ರೂಪಾಯಿ ನಮಗೆ 1,45,000 ರೂಪಾಯಿ ನೀಡುವ ಎಕರೆಗೆ ಪ್ರಾಫಿಟ್ ಈ ರೈತರು ಸದ್ಯಕ್ಕೆ ತೆಗಿತಾ ಇದ್ದಾರೆ. ಮುಂದೆ ಬರೋ ದಿನಗಳೊಳಗೆ ಇನ್ನೂ ರೇಟ್ ಜಾಸ್ತಿ ಆತಂದ್ರೆ ಇನ್ನೂ ಹೆಚ್ಚಿನ ಲಾಭ ಆಗ್ಬೋದು. ಸೊ ಯಾಕಂದರೆ ಎಲ್ಲ ರೈತರು ನೀಟಾಗಿ ಅಚ್ಚುಕಟ್ಟಾಗಿ ಈ ಬೆಳೆಯನ್ನು ಚೆನ್ನಾಗಿ ನೀರು ಮತ್ತು ಗೊಬ್ಬರ ಸರಿಯಾದ ಟೈಮಿಗೆ ಕೊಟ್ಟು ರೈತರು ಎಲ್ಲ ರೀತಿ ಇದ್ರ ಉಪಯೋಗ ಮಾಡ್ಕೋಬೇಕಂತ ಕೇಳ್ಕೊಂಡು ನಾನು 2-3 ಮಾತು ಮುಗಿಸ್ತೀನಿ.